37ನೇ ಸಂಧಿ 5ನೇ ವಾಕ್ಯ 37:5. ದೇವರು ತನ್ನ ಧ್ವನಿಯಿಂದ ಅದ್ಭುತವಾಗಿ ಹುಡುಗುವನ್ನು ನಾವು ಗ್ರಹಿಸಲಾಗದ ಮಹಾಕಾರ್ಯಗಳನ್ನು ನಡೆಸುವನು. God thundereth marvelously with his voice, great things that doeth he, which we cannot comprehend. Praise the Lord. Hallelujah. ಎಷ್ಟು ಜನ ನಂಬ್ತೀರಾ? Hallelujah. ಎಲ್ಲರೂ ನಿಲ್ಲೋಣವಾ. ಇವತ್ತಿಷ್ಟು ಒಳ್ಳೆ ವಾಗ್ದಾನ ಕೊಟ್ಟಂತ ದೇವರಿಗೆ ಒಂದು ನಿಮಿಷ ಅವ್ರಿಗೆ ಏನಕ್ಕಂದ್ರೆ ದೇವರಿಷ್ಟು ಒಳ್ಳೆ ವಾಗ್ದಾನ ದೇವರು ಕೊಟ್ಟಿದ್ದಾನೆ. ಪ್ರಾರ್ಥನೆ ಕರ್ಕೊಂಡು ಬಂದಿದ್ದು ಮಾತ್ರವಲ್ಲ, ದೇವರವ್ರನ್ನ ಸ್ತುತಿಸ್ಲಿಕ್ಕೆ, ಅವ್ರ ವಾಕ್ಯವನ್ನ ಕೇಳಲಿಕ್ಕೆ, ನಾವೆಲ್ಲ ಕಾರ್ಯಗಳಿಗಾಗಿ ಪ್ರಾರ್ಥನೆ ಮಾಡಲಿಕ್ಕೆ, ಅದು ಮಾತ್ರವಲ್ಲ ಈ ಹೊಸ ತಿಂಗಳಿನ ಮೊದಲನೇ ದಿನದಲ್ಲಿ ಒಳ್ಳೆ ವಾಗ್ದಾನವನ್ನ ಕೊಟ್ಟಂತ ದೇವರಿಗೆ ಇವತ್ತ ವಾಗ್ದಾನವನ್ನ ನಂಬುವಂತ ಮಕ್ಕಳಿಗೆ ದೇವರು ನೆರವೇರಿಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಏನಕ್ಕೆ ವಾಕ್ಯ ಹೇಳ್ತೀನಿ, ನಿನ್ನ ನಂಬಿಕೆ ಅಂತೇನೆ ನಿನಗಾಗಲಿ. ಹಲ್ಲೆಲೂಯಾ. ಪ್ರತಿ ವಾಕ್ಯ ಏನ್ ಹೇಳುತ್ತೋ ಅದನ್ನ ನಂಬಿ ಆ ವಾಕ್ಯದ ಪ್ರಕಾರ ನಡೆಯುವಾಗ ಇವತ್ತು ನೀ ಗ್ರಹಿಸ್ಲಿಕ್ಕಾಗದಕ್ಕಿಂತಲೂ ಹೆಚ್ಚಾದ ಕಾರ್ಯಗಳನ್ನ, ಆದ್ರೆ ನೀವು ಎದುರು ನೋಡುವಂತ ಆ ಕಾರ್ಯಕ್ಕಿಂತಲೂ ಹೆಚ್ಚಾದ ಕಾರ್ಯವನ್ನ ನಮ್ಮ ದೇವರು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತಂತ ದೇವರು ನಮ್ಮ ಮಧ್ಯದಲ್ಲಿ ಬಂದು ಇವತ್ತಿಷ್ಟು ಒಳ್ಳೆ ವಾಗ್ದಾನ ಕೊಟ್ಟಂತ ದೇವರಿಗೆ ನಮ್ಮ ಕೈಗಳ ಮೇಲೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣವಾ. ಸ್ವಾಮಿ, ಈ ಪರಿಶುದ್ಧವಾದ ಸನ್ನಿಧಾನದಲ್ಲಿ ಬಂದು ದೇವರ ಪಾದವನ್ನು ಹಿಡಿದು ಈ ದೇವರೇ ನಮ್ಮನ್ನ ದೇವರೇ ಕಳೆದ ತಿಂಗಳು 1ನೇ ತಾರೀಕಿಂದ 30ನೇ ತಾರೀಕುವರೆಗೂ ನಮ್ಮನ್ನ ನಡೆಸಿದ್ದು ಮಾತ್ರವಲ್ಲ, ದೇವರೇ 30ನೇ ತಾರೀಕಲ್ಲಿ ದೇವರ ಸಮ್ಮುಖದಲ್ಲಿ ಬಂದು ಈ ಬೆಳಿಗ್ಗೆ 1ನೇ ತಾರೀಕಲ್ಲಿ ದೇವರ ಪಾದವನ್ನು ಹಿಡಿದು ಬೇಡಿ ಇವತ್ತು ದೇವರೇ ನೀನು ವಾಕ್ಯವನ್ನ ಕೊಟ್ಟು ದೇವರೇ ಸ್ತುತಿಸಲಿಕ್ಕೆ ಕೃಪೆಯನ್ನು ಕೊಟ್ಟಿದ್ದು ಮಾತ್ರವಲ್ಲ, ವಾಕ್ಯವನ್ನ ಕೊಟ್ಟಿದ್ದು ಮಾತ್ರವಲ್ಲ, ವಾಗ್ದಾನನ ಕೊಟ್ಟು ಇವತ್ತು ನಮ್ಮ ಕೈಯನ್ನ ಹಿಡಿದು ಎಲ್ಲ ಮಕ್ಕಳ ಕೈಯನ್ನ ಹಿಡಿದು ಸಭೆಯನ್ನ ಕೈಯನ್ನು ಹಿಡಿದು ಸಭೆಯ ಕಾರ್ಯವನ್ನ ಸಭೆಯನ್ನ ಸೇವೆಯನ್ನ ಕೈಯನ್ನು ಹಿಡಿದು ಸಭೆಯಲ್ಲಿರುವಂತ ಮಕ್ಕಳನ್ನ ಕೈಯಲ್ಲಿ ಹಿಡಿದು ಇವತ್ತು ಈ ತಿಂಗಳೆಲ್ಲ ನೀನು ನಡ್ಸೋದಕ್ಕೆ ನಾನು ಸ್ತೋತ್ರ ಮಾಡ್ತೀನಪ್ಪ. ನಾನು ಸ್ತೋತ್ರ ಮಾಡ್ತೀನಿ ಕರ್ತನೆ. ನೀ ನಡೆಸುವುದಾದ್ರೆ ನೀ ಸಮವಾದ ದಾರಿಯಲ್ಲಿ ನಡೆಸುವಂತ ದೇವನು, ಆ ಸಮವಾದ ದಾರಿಯಲ್ಲಿ ನಾನು ನಡೆದು ಅಪ್ಪ ಅಂತ ಕರೆಯುವಂತ ಸಮಯದಲ್ಲಿ ನೀನು ಬಂದು ನಮ್ಮ ಕೈಯನ್ನ ಹಿಡಿಯೋದು ಮಾತ್ರವಲ್ಲ, ನಮ್ಮನ್ನ ಒಂದು ಒಳ್ಳೆ ಆಶೀರ್ವಾದದಲ್ಲಿ ನಡೆಸಕ್ಕೆ ಶಕ್ತನಲ್ಲ ಸ್ವಾಮಿ. ಅಂತ ಒಂದು ಭಾಗ್ಯವನ್ನ ಇವತ್ತು ಮಕ್ಕಳು ಒಂದಂಗೆ ಆ ಭಾಗ್ಯವನ್ನ ಇವತ್ತು ನೀವು ಕೊಟ್ಟಿದ್ದಕ್ಕೆ ನಾನು ಸ್ತೋತ್ರ ಮಾಡ್ತೀನಪ್ಪ. ಇಲ್ಲಿ ಬಂದಿರುವಂತ ಒಂದೊಂದು ಸಹೋದರ ಸಹೋದರಿಗಳನ್ನ, ಯವನಸ್ಥ ಮಕ್ಕಳನ್ನ, ಚಿಕ್ಕ ಮಕ್ಕಳನ್ನ ನನ್ನ ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನಪ್ಪ. ಈಗ ಹೆಂಗೆ ಸುಖವಾಗಿ ನೀನ್ ಕರ್ಕೊಂಡ್ ಬಂದೋ ಅದೇ ರೀತಿಯಲ್ಲಿ ಅವ್ರು ಈಗ ತಮ್ಮ ಮನೆಗೆ ಹೋಗುವಾಗ ಅವ್ರು ಸುಖ ಭದ್ರವಾಗಿ ಮನೆಗೆ ಹೋಗಿ ಸೇರಂಗೆ ಮಾಡು. ತಿರುಗೊಮ್ಮೆ ಮುಖವಾಗಿ ನೋಡುವಂತ ಕೃಪೆಯನ್ನು ನೀನು ಕೊಡು ರಾಜ. ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥನೆ ತಂದೆ, ಆಮೆನ್. ಎನ್ನಾತ್ಮಾವೇ ಕರ್ತನಿಗೆ ಸ್ತೋತ್ರಿ, ನಿನ್ನೊಡನೆ ಪರಿಶುದ್ಧಾತ್ಮನಿಗೆ ಸ್ತೋತ್ರಿ, ಎನ್ನಾತ್ಮಾವೇ ಕರ್ತನಿಗೆ ಸ್ತೋತ್ರಿ. ದೇವರ ಪ್ರೀತಿಯು ಪವಿತ್ರಾತ್ಮನ ಅನ್ಯೋನ್ಯತೆಯು ಇಲ್ಲಿ ಬಂದಿರೋ ಮಕ್ಕಳೊಂದಿಗೆ ಈ ಸಭೆಯೊಂದಿಗೆ ಎಂದೆಂದೂ ಇರಲಿ. ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗೂ ಸ್ತೋತ್ರ.